ಆರ್ ಸಿ ಬಿ ಕಡೆ ಅಂದ್ರೆ ಈ ಟೈಪ್ ಒಳಗೆ ಬ್ಯಾಟಿಂಗ್ ಪ್ರದರ್ಶನ ಬರ್ತದೆ ಅಂತೇಳಿ ಎಕ್ಸ್ಪೆಕ್ಟ್ ಮಾಡಿರ್ಕಿಲ್ಲ. ಆ ಟೈಪ್ ಒಳಗೆ ಬ್ಯಾಟಿಂಗ್ ಆಡಿದಾರೆ ನಮ್ಮ ಆರ್ ಸಿ ಬಿ ಅವರ. ನಮ್ಮ ಆರ್ ಸಿ ಬಿ ಮಹಿಳೆಯರು ಯಾವ ತರ ಬ್ಯಾಟಿಂಗ್ ಆಡಿದ್ರೆ ಅಂದ್ರೆ 201 ರನ್ನ ಕೇವಲ 18 ಓವರ್ 3 ಬಾಲ್ ಒಳಗೆ ಮ್ಯಾಚ ಮುಗಿಸ್ಬಿಟ್ರು. ಆ ಟೈಪ್ ಒಳಗೆ ಬ್ಯಾಟಿಂಗ್ ಆಡಿದ್ರು. ಇದು ಮಾತ್ರ ಅನ್ಬಿಲೀವಬಲ್ ಚೇಸ್ ಆಗೈತಿ. ಮತ್ತು ಏನು ಗುಜರಾತ್ ಅವ್ರು 201 ರನ್ ಹೊಡೆದಿರಲ್ಲ, ಅವಾಗ ಅನಿಸಿತ್ತು ಏನು ಈ ಮ್ಯಾಚ್ ದೇವ್ರಿಗೆ ಹೋಗ್ತದೆ ಆಮೇಲೆ ಆರ್ ಸಿ ಬಿ ಅವ್ರದ್ದು ಅಂತೇಳಿ. ಬಟ್ ಆದರೂ ಕೂಡ ಹಿಂದಿಗಡೆ ಮ್ಯಾಚ್ ನೋಡಿದಾಗ ಗೊತ್ತಾಯ್ತು 202 ರನ್ ಹೊಡೆಯುವ ಮೂಲಕ 18 ಓವರ್ 3 ಬಾಲ್ ಒಳಗೆ ಮ್ಯಾಚ್ ಮುಗಿಸಿದಾರ ನಮ್ಮ ಆರ್ ಸಿ ಬಿ ವೀರ ಮಹಿಳೆಯರ. ಅದ್ರೊಳಗೆ ನಮ್ಮ ಮಂದನ 9 ರನ್ನ, ಬ್ಯಾಟ್ 4 ರನ್ನ, ನಮ್ಮ ಎಲ್ಲಿಸ್ ಪೆರಿ 70 ಬಾಂಧವ್ಯನ ಅಂತ ಹೇಳ್ಬೋದು. 57 ರನ್ನ, ಬೆಸ್ಟ್ 25 ರನ್ನ, 6 ಗೋಲ್ಸ್. ವಿಕೆಟ್ ಕೀಪರ್ ಅದಾರಲ್ಲ ಯಾವ ಥರ ಬ್ಯಾಟಿಂಗ್ ಆಡಲಿ ಅಂದ್ರೆ 27 ಬಾಲ್ ಒಳಗೆ 64 ರನ್ ಹೊಡೆಯುವ ಮೂಲಕ 237 ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಿರು. ಯಾವ ಥರ ಆಡ್ಲಿ ಅಂದ್ರೆ ಹಿಗ್ಗ ಮುಗ್ಗಿ ಹೊಡೆದಾಕ್ಬಿಟ್ಲು. ನಾಟ್ಔಟ್ ಒಳಗೆ ಮ್ಯಾಚ್ ಮುಗಿಸ್ಕೊಂಡು ಹೋದ್ಲು. ಆಗ್ಬೇಕು ಅಹುಜಾ ಒಂದು ಕಾಸ 30 ರನ್ ಹೊಡೆಯುವ ಮೂಲಕ ಮ್ಯಾಚ್ ಫಿನಿಶ್. ಏನು ಆಡ್ರಂದ್ರೆ ಯಾವ ಥರ ಆಡ್ರು, ಇದು ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಇತ್ತು. ನಾವು ಮಾತ್ರ ಪಕ್ಕ ಸೋಲ್ತೈತೆ ಮಾಡಿದ್ದು, ಬಟ್ ಅನ್ಬಿಲೀವಬಲ್ ಹೇಳೋದಂದ್ರೆ. ಆ ನಂತರ ಟೈಟನ್ಸ್, ಗುಜರಾತ್ ಟೈಟನ್ಸ್ ಅವ್ರದ್ದು ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ ಅದ್ರೊಳಗೂ ಚಲೋ ತಮಗೆ ಆಡಿದಾರ ಮುನಿ ಒಬ್ರ ಮತ್ತು ಗಾರ್ಡ್ನರ್ ಕ್ಯಾಪ್ಟನ್ ಅವರ. ಇವು ಅವ್ರದ್ದು ಗಾರ್ಡ್ನರ್ದು 213 ಸ್ಟ್ರೈಕ್ ರೇಟ, 79 ರನ್ನ ಕೇವಲ 37 ಬಾಲ್ ಅವರು ಹೊಡೆದ್ರು. ಅವ್ರದ್ದು ಪರ್ಫಾರ್ಮೆನ್ಸ್ ಬೆಸ್ಟ್ ಐತಿ. ಯಾಕಂದ್ರೆ ಆರ್ ಸಿ ಬಿ ಪ್ಲೇಯರ್ ಪರ್ಫಾರ್ಮೆನ್ಸ್ಗಿಂತ ಗಾರ್ಡ್ನರ್ ಪರ್ಫಾರ್ಮೆನ್ಸ್ ಬೆಸ್ಟ್ ಐತಿ ನನ್ನ ಪ್ರಕಾರ. ಯಾಕಂದ್ರೆ 79 ರನ್ ಪ್ಲಸ್ 2 ವಿಕೆಟ್ ಅನ್ನ ತೆಗೆದಾಳು. ಅದರ ಮಂದನ ಮತ್ತು ಸೆಕೆಂಡ್ ವಿಕೆಟ್ ಆಕೆ ತೆಗೆದಾಳು. ಇದಕ್ಕೆ ಮಾತ್ರ ಒಂದು ಹ್ಯಾಟ್ಸಾಪ್ ಕೊಡಬೇಕು ಅವರಿಗೂ ಕೂಡ, ಎದುರಾಳಿ ತಂಡದವ್ರು. ಆದರೂ ಕೂಡ ಅವ್ರು ಆಡಿದ ಸ್ಟೈಲ್ಗೆ ಒಂದು ಹ್ಯಾಟ್ಸಾಪ್ ಅವ್ರಿಗೂ ಇರ್ತೈತಿ. ಮತ್ತು ಆರ್ ಸಿ ಬಿ ಈ ಟೈಪ್ ಒಳಗೆ ಚೇಸಿಂಗ್ ಮಾಡೈತೆ ಅಂದ್ರೆ ಇನ್ನಷ್ಟು ನೋಡಕ್ಕೆ ಹೊರಗೆ ಬರ್ತೈತಿ. ಇದೇ ಥರ ನಮ್ಮ ಆರ್ ಸಿ ಬಿ ಗೆಲ್ಕೊಂತ ಹೋಗಲಿ ನಮ್ಮ ಆಸೆಗೆ ಕೂಡ. ಮುಂದಿನ ಮ್ಯಾಚಿನ ರಿವ್ಯೂದೊಂದಿಗೆ ನಾನು ನಿಮ್ಗೆ ಸಿಗ್ತಾನು. ಅಲ್ಲಿವರೆಗೂ ಬಾಯ್.